ಚಿತ್ತಾಪುರ ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆರ್ ರುದ್ರಯ್ಯ ಮಾತನಾಡಿ, ಚಿತ್ತಾಪುರ ತಾಲೂಕಿನ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದ್ದು ಸರ್ಕಾರಿ ಇಲಾಖೆಗಳಲ್ಲಿ ಸಾರ್ವಜನಿಕರು ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿದರು. ದಂಡೋತಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆಹಾರ ಸೇವಿಸಿ ಬಳಿಕ ಅಸ್ವಸ್ಥಗೊಂಡಿರುವ ಘಟನೆ ಆಡಳಿತ ವೈಫಲ್ಯ ತಾಜಾ ಉದಾಹರಣೆಯಾಗಿದೆ. ಇಂತಹ ಘಟನೆಗಳು ಸಂಭವಿಸಿದಾಗ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿತ್ತು. ಆದರೆ ಬೆಂಗಳೂರಿನಿಂದಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕರ್ತವ್ಯ ಮುಗಿದಂತ ಘಟನೆ ನಡೆದಿದೆ. 2 ದಿನ ಕಳೆದರೂ ಸ್ಥಳಕ್ಕೆ ಭೇಟಿ ನೀಡದಿರುವ ಕ್ಷೇತ್ರದ ಮೇಲಿನ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ನೆರವಾದವರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತು ಎಚ್ಚರಿಕೆ ನೀಡಿರುವುದು ಸರಿಯಲ್ಲ. ಇಂತಹ ಹೇಳಿಕೆಗಳು ಜನರಲ್ಲಿ ಆತಂಕ ಮೂಡಿಸುವಂತಿದೆ ಎಂದರು. ತಾಲೂಕಿನಲ್ಲಿ ದುರಾಡಳಿತ ಮಿತಿಮೀರಿದ್ದು ಸಚಿವರು ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಮಾತನಾಡುವುದನ್ನು ಬಿಟ್ಟು ಆರ್ಎಸ್ಎಸ್ ಕುರಿತು ಹೆಚ್ಚು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆರ್ಎಸ್ಎಸ್ ಕುರಿತು ಮಾಧ್ಯಮಗಳಲ್ಲಿ ಮಾತನಾಡುವ ಬದಲು ಕಾನೂನುಬದ್ಧವಾಗಿ ನ್ಯಾಯಾಲಯದ ಮೊರೆ ಹೋಗಲಿ ಎಂದು ಸವಾಲು ಹಾಕಿದರು. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಂತಹ ಪ್ರಮುಖ ಖಾತೆ ಸಚಿವರ ಬಳಿ ಇದ್ದರೂ ಗ್ರಾಮೀಣ ರಸ್ತೆ, ಕುಡಿಯುವ ನೀರು ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಅಗತ್ಯ ಗಮನ ನೀಡಿಲ್ಲ. ಪ್ರಭಾವಿ ಸಚಿವ ಕ್ಷೇತ್ರ ಮಾದರಿ ಕ್ಷೇತ್ರವಾಗಿರಬೇಕಾಗಿದ್ದರೂ ಜಿಲ್ಲೆಯ ಇತರ ತಾಲೂಕುಗಳಿಗೆ ಹೋಲಿಸಿದರೆ ಚಿತ್ತಾಪುರ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷ ಆನಂದ ಪಾಟೀಲ್ ನರಿಬೋಳ್, ಪುರಸಭೆ ಮಾಜಿ ಅಧ್ಯಕ್ಷ ನಾಗರಾಜ್ ಬಂಕಲ್ಗಿ, ಮಾಜಿ ಸದಸ್ಯರಾದ ರಮೇಶ ಬೊಮ್ಮನಹಳ್ಳಿ, ಪ್ರಭು ಗಂಗಾಣಿ, ಸುರೇಶ ಬೆನಕನಹಳ್ಳಿ, ದಶರಥ್ ದೊಡ್ಮನಿ, ನಗರ ಯೋಜನಾ ಪ್ರಾಧಿಕಾರಿ ಮಾಜಿ ಅಧ್ಯಕ್ಷ ದೀಪಕ್ ಹೊಸೂರ್ಕರ್, ಮಹಿಳಾ ಮೋರ್ಚಾ ಅಧ್ಯಕ್ಷ ನಾಗಬಾಯಿ ಜಿತ್ರೆ, ಅಕ್ಕಮಹಾದೇವಿ, ನಾಗೇಶ್, ಚಂದ್ರಶೇಖರ್ ಉಟ್ಕೂರ್, ರವಿ ಮದನ್ಕರ್ ಸೇರಿದಂತೆ ಹಲವರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ವಿ ಯುನಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ. ಚಿತ್ತಾಪುರ ಭೇಟಿ ಕೊಟ್ಟಿರಿ, ಏನು ಉದ್ದೇಶ ಏನಿಲ್ಲ ಸ್ವಲ್ಪ ಹೇಳಿ. ಇವತ್ತು ಈಗಾಗಲೇ ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸಿದು ಬಿದ್ದಿದೆ ಅಂತಕ್ಕಂಥದಕ್ಕೆ ಉದಾಹರಣೆ ಇವತ್ತು ದಂಡೋತಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥ ಒಂದು ಅವ್ಯವಸ್ಥೆ. ಆ ಕಾರಣಕ್ಕಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ದವಾಖಾನೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇವತ್ತು ಅವರೆಲ್ಲ ಮನೆಗೆ ಹೋಗಿದ್ದಾರೆ. ಇನ್ನೂ ಅವರು ಉತ್ತಮ ಸ್ಥಿತಿಗೆ ಆರೋಗ್ಯಕರವಾಗಿ ಬಂದಿಲ್ಲ. ಇನ್ನು ಈ ಎಲ್ಲ ಕಾರಣಗಳು ಇವೆಲ್ಲ ಆದರೂ ಕೂಡ ಈ ತಾಲೂಕಿನ ಶಾಸಕರಾಗಿರಲಿ ಅಥವಾ ಈ ರಾಜ್ಯದ ಗೃಹ ಮಂತ್ರಿ ಆಗಲಿ ಇಲ್ಲಿ ಬಂದು ಈ ಸಮಸ್ಯೆನ ಬಗೆಹರಿಸಿ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸಗಳು ಕೂಡ ಅವ್ರು ಯಾವುದೇ ಮಾಡಿಲ್ಲ. ಮತ್ತು ಈ ಕಲಬುರಗಿಗೆ ಅವರು ಬಂದೋದ್ರು ಕೂಡ ಗೃಹ ಸಚಿವರಾಗಿ ಈ ತಾಲೂಕಿಗೂ ಕೂಡ ಒಂದು ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಭೇಟಿ ಸಹಿತ ಆಗಿಲ್ಲ. ಅವರ ದಿನನಿತ್ಯ ಏನು ನಡೀತಾ ಇದ್ದಾರೆ ಅಂದರೆ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ನಮಗಂತೂ ಆ ಫೀಲ್ ಆಗ್ತಾ ಇಲ್ಲ. ಯಾಕೆಂದರೆ ದಿನ ಬೆಳಗ್ಗೆ ಅಂದರೆ ಒಂದೇ ಸಬ್ಜೆಕ್ಟ್ ಅವರು ಯಾವುದು RSS ರಿಜಿಸ್ಟ್ರೇಷನ್ ಮಾಡಿಲ್ಲ, RSS ಪಥಸಂಚಲನ ಮಾಡಿಲ್ಲ, RSS ಮತ್ತೊಂದು ಮಾಡಿಲ್ಲ. ಈ ಥರ ಇದು ಒಂದು ವೇಳೆ RSS ಇವರಿಗೆ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ಕಂಡು ಬಂದಿದ್ರೆ ಇವರು ಗೃಹ ಸಚಿವರಾಗಿ ಯಾಕೆ ಕಾನೂನು ಕ್ರಮ ತಗೊಳ್ಳಿಲ್ಲ? ಅಥವಾ ರಿಜಿಸ್ಟ್ರೇಷನ್ ಬಗ್ಗೆ ಅವ್ರಿಗೆ ತಕರಾರು ಇದ್ದರೆ ಕಾನೂನು ಚೌಕಟ್ಟಲ್ಲಿ ಅದು ಮ್ಯಾಂಡೇಟ್ರಿ ಇದ್ದಿದ್ರೆ ಇದು ಮಾಡಿಲ್ಲ ಅಂತ ಹೇಳಿ ಯಾಕೆ ಅದ್ರ ಬಗ್ಗೆನೂ ಕ್ರಮ ತಗೊಳ್ಳಿಲ್ಲ? ಕನಿಷ್ಠ ಕೋರ್ಟ್ಗಾರು ಹೋಗ್ಬೋದಾಗಿತ್ತು. ಅದನ್ನು ಸಹಿತ ಇವರು ಮಾಡಿಲ್ಲ. ಸುಮ್ಮನೆ ದಿನನಿತ್ಯ ಪ್ರಚಾರಕ್ಕೋಸ್ಕರ ಇದನ್ನು ಒಂದು ಇಶ್ಯೂ ಮಾಡ್ಕೊಂಡು ಕೂಳ್ತಿದ್ದಾರೆ. ಮಾತೆತ್ತರೆ ನಾನು ಅಂಬೇಡ್ಕರು, ಬುದ್ಧ, ಅಂಬೇಡ್ಕರ್ ಬ್ಲಡ್ಡು ಇವೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಇದೇ ಸರ್ಕಾರದಲ್ಲಿ ಇವರು ಮೂಗಿನ ನೇರದಲ್ಲೇ ನಡೆದಿರುವಂಥ ಅವ್ಯವಹಾರಗಳು 53,000 ಕೋಟಿ SEP TSP ಹಣನ ವರ್ಗಾಯಿಸಿದ್ರು ಬೇರೆ ಕಾರಣಕ್ಕೋಸ್ಕರ. ಅವತ್ತು ಎಲ್ಲೋಗಿತ್ತು ಇವರು ಅಂಬೇಡ್ಕರ್ ಬ್ಲಡ್ಡು? ಯಾವತ್ತಾರು ಕೇಳಿದ್ದಾರೆ ಅದ್ರ ಬಗ್ಗೆ? ಒಂದಾರು ಮಾತಾಡಿದ್ದಾರೆ ಅವರು? ಇಂಥ ಹಲವಾರು ಉದಾಹರಣೆಗಳಿದ್ದಾವೆ. ಸುಮ್ಮನೆ ತೋರಿಕೆಗೆ ಅಥವಾ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳೋದಕ್ಕೆ ಬುದ್ಧ, ಬಸವ, ಅಂಬೇಡ್ಕರ್ ಇವೆಲ್ಲ ಹೇಳ್ತಾ ಹೋಗ್ತಾರೆ. ಅದರಿಂದ ಅದು ಯಾವ ಕನ್ಸರ್ನು ಇವರಲ್ಲಿ ಇಲ್ಲ. ಇವತ್ತು ಹಾಸ್ಟೆಲಲ್ಲಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ಇದೇ ವರ್ಗದಲ್ಲಿ ಇರ್ತಾರೆ ಬಹುತೇಕ. ಬಂದು ನೋಡ್ಬೋದಾಗಿತ್ತಲ್ಲ ಅವರು. ಆದರೆ ಯಾವುದೂ ಕೂಡ ಇವರು ಮಾಡಿಲ್ಲ. ತಾಲೂಕಿನಲ್ಲೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿರೋದು ಇದುವರೆಗೂ ಕಂಡು ಬಂದಿಲ್ಲ. ಭಾಳ ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ. ಈಗ ನೋಡಿ, ಅವರು ಭಾಳ ಪ್ರಬಲ ಖಾತೆ ಹೊಂದಿದ್ರು RDPR ಮಿನಿಸ್ಟರ್ ಅಂತಂದರೆ ಈ ಭಾಗದ ಗ್ರಾಮೀಣ ಪ್ರದೇಶ ಸುಮಾರು ಈ ಜಿಲ್ಲೆನಲ್ಲಿ ಒಂದು ಆವರೇಜ್ 250 ಹಳ್ಳಿ ಹಿಡ್ಕೊಂಡ್ರು ಕೂಡ 1000 ಹಳ್ಳಿಗಳನ್ನ ಅವರು ಕವರ್ ಮಾಡ್ಬೋದಾಗಿತ್ತು ಎಲ್ಲ ಅಭಿವೃದ್ಧಿ ದೃಷ್ಟಿಯಿಂದ. ಕನಿಷ್ಠ ಕುಡಿಯೋ ನೀರು ವ್ಯವಸ್ಥೆ ಸಹಿತ ಇಲ್ಲ. ಈ ಗುಲ್ಬರ್ಗ ಸಿಟಿನಲ್ಲೂ ಕೂಡ ಗುಲ್ಬರ್ಗ ಸಿಟಿನಲ್ಲಿ ಸುತ್ತಮುತ್ತ 5 ವಾಟರ್ ಬಾಡಿಗಳಿದ್ದಾವೆ. ಯಾವುದು ಬೆಣ್ಣೆತೊರ, ಗಂಡೋರಿ ನಾಲ,
ಅಮರ್ಜಾ ಎಲ್ಲ 50 ಕಿಲೋಮೀಟರ್ ದೂರದಲ್ಲಿ ಇದ್ದಾವೆ, ಭೀಮಾರಿ ಬಾರಿ ಇದ್ದಾವೆ. ಆದರೂ ಕೂಡ ಇವತ್ತು ಸಮರ್ಪಕವಾಗಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಸಹಿತ ಅಲ್ಲಿಲ್ಲ, ಮಾಡಿಲ್ಲ ಅದು. ಮತ್ತು ಏನು ಇವ್ರದ್ದು ಅಭಿವೃದ್ಧಿ 50 ವರ್ಷದಿಂದ ಮಾಡಿರ್ತಕ್ಕಂಥದ್ದು? ಕೆಲವೊಂದು ರಸ್ತೆಗಳು ಆಗಿದ್ದಾವೆ, ರಾಷ್ಟ್ರೀಯ ಯೋಜನೆಗಳು ಅವೆಲ್ಲ. ಅದರಲ್ಲಿ ಇವ್ರು ಇರಲಿ ಮತ್ತೊಬ್ರು ಇರಲಿ ಅವು ಆದೇ ಆಗ್ತಾವೆ. ಅದನ್ನು ಬಿಟ್ಟರೆ ಅಂಥ ಗುರುತರವಾದಂಥ ಒಂದು ಯಾವುದೇ ಅಭಿವೃದ್ಧಿ ಕೆಲಸಗಳು ಇಲ್ಲ, ಆಗಿಲ್ಲ. ಇಲ್ಲೆಲ್ಲ ನೋಡಿ, ಯಾವುದೇ ಒಂದು ಇಂಡಸ್ಟ್ರಿಯಲೈಸೇಷನ್ ಆಗಬೇಕಾದ್ರೆ ಜನಕ್ಕೆ ಉದ್ಯೋಗ ಕೊಡಬೇಕು. ಈ ಭಾಗದ ಸಾಕಷ್ಟು ಜನ ಯುವಕರು ಮತ್ತು ವಯಸ್ಕರು ಕೂಡ ಬೇರೆ ಬೇರೆ ಭಾಗಕ್ಕೆಲ್ಲ ಹೋಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ ದುಡಿಯೋದಕ್ಕೋಸ್ಕರ. ಆದರೆ ಅವ್ರಿಗೆ ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕನಿಷ್ಠ ಕೆಲಸಗಳು ಸಹಿತ ಇವ್ರು ಮಾಡಿಲ್ಲ. ಇವರು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಇಂಡಸ್ಟ್ರಿಯಲೈಸೇಷನ್ ಮಾಡ್ತಕ್ಕಂಥದ್ದಕ್ಕೆ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್. ಒಂದು ಕಮ್ಯುನಿಕೇಷನ್, ಒಂದು ನೀರು, ಇನ್ನೊಂದು ವಿದ್ಯುತ್. ಆ 3 ಈ ಭಾಗದಲ್ಲಿ ಇದ್ದಾವೆ, ಯಾವುದೂ ಸಮಸ್ಯೆ ಇಲ್ಲ. ಆದರೆ ಇಂಡಸ್ಟ್ರಿಯಲೈಸೇಷನ್ ಯಾಕೆ ಆಗಲಿಲ್ಲ? ಮತ್ತು ಅದರಿಂದ ಉದ್ಯೋಗಗಳು ಯಾಕೆ ಸೃಷ್ಟಿಯಾಗಿಲ್ಲ? ಈ ಭಾಗದ ಜನಗಳು ವಲಸೆ ಯಾಕೆ ಹೋಗ್ತಾ ಇದ್ದಾರೆ? ಇದೆಲ್ಲ ಕೂಡ ಅವರು ನೋಡೋದು ಬಿಟ್ಟು ದಿನನಿತ್ಯ ಅವರು ಬೇರೆ ಕೆಲಸಕ್ಕೆ, ಬೇರೆ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿ ಇವತ್ತು ನಾವು SIR ಮಾಡ್ತಾ ಇದ್ವಿ. SIRಗೂ ವಿರೋಧ. ಅಲ್ಪಸಂಖ್ಯಾತರನ್ನು ತೆಗೆದಾಕ್ಬಿಡ್ಬೇಕು ಅಂತ ಏನೋ ಕಾನೂನಲ್ಲಿ ಇದೆಯಾ ಅದರಲ್ಲಿ? ಅಥವಾ ದಲಿತರನ್ನ ಡಿಲೀಟ್ ಮಾಡಿ ಅಂತ ಯಾರಿಗಾರ ಹೇಳಿದಾರಾ? ಯಾರು ವಲಸೆ ಹೋಗಿರ್ತಾರೋ, ಯಾರು ಸತ್ತಿರ್ತಾರೋ, ಯಾರು ವಿದೇಶಗಳಿಂದ ಬಂದಿರ್ತಾರೋ, ವಿದೇಶಿ ಪ್ರಜೆ ಇರ್ತಾರೋ, ಇಂಥವ್ರು ತೆಗೀರಿ ಅಂತಕ್ಕಂಥದ್ದು SIR. ಆದ್ರೂ SIR ಮಾಡ್ತಾರೆ ಅಂದರೆ ಇದು ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ. ಸುಮ್ಮನೆ ಅದು ಅಪೀಸ್ಮೆಂಟ್ ಅಂದರೆ ಈ ಓಲೈಕೆ ರಾಜಕಾರಣ ಮಾಡೋಕ್ಕೋಸ್ಕರ, ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ತಕ್ಕಂಥದ್ದು ಇದು. ಆದರೆ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಅಂದರೆ, ಜನಗಳು ತಮ್ಮ ಹಕ್ಕನ್ನು ಬಿಟ್ಕೊಡ್ಬಾರ್ದು, ಯಾವುದೇ ಸಮುದಾಯದವರಿರಲಿ. ಅದಕ್ಕೆ ಏನು ದಾಖಲೆ ಕೇಳಿದ್ದಾರೆ ಅದನ್ನು ಕೊಡಬೇಕು. ಇಲ್ಲಾಂದ್ರೂ ಕೂಡ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮರ್ಪಕವಾದ ದಾಖಲೆ ಹೊಂದಿ ತಮ್ಮ ಹೆಸರು ಸೇರಿಸ್ತಕ್ಕಂಥ ಜವಾಬ್ದಾರಿಯಿಂದ ಅವರು ಕೂಡ ಮಾಡಬೇಕಾಗ್ತದೆ. ಈ ಅವಕಾಶಗಳು ಯಾರೂ ಕಳ್ಕೊಬಾರ್ದು. ಅದೇ ರೀತಿ ಅಧಿಕಾರಿಗಳಲ್ಲಿ ನನ್ನ ವಿನಂತಿ ಏನು ಅಂದರೆ, ಸರ್ಕಾರ ಬರ್ತವೆ ಹೋಗ್ತಿರ್ತವೆ, ಯಾರ್ಯಾರು ನಾಯಕರು ಬರ್ತಾರೆ, ಇರ್ತಾರೋ ಹೋಗ್ತಾರೋ, ನೀವು ನಿರಂತರವಾಗಿರ್ತೀರಿ. ನೀವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಇದು ಯಾವುದೇ ದೇವಸ್ಥಾನಗಳಲ್ಲೋ ಮಸೀದಿಗಳಲ್ಲೋ ಮತ್ತೊಂದು ಕಡೆ ಕುಳಿತು ಇದನ್ನು ಸರ್, ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿಗಳು ಬಂದರು, ಉಪಮುಖ್ಯಮಂತ್ರಿಗಳು ಬಂದರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಬಂದರು. ಇವತ್ತು ನಾವು ನೇರವಾಗಿ ಒಂದು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹಾಗೂ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಒಂದು ನೇರ ತಮ್ಮ ಮುಖಾಂತರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ತಾವು ಏನಾದರೂ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತಮ್ಮದೇ ಆಡಳಿತ, ತಮ್ಮದೇ ಒಂದು ಮೇಯರ್, ತಮ್ಮದೇ ಒಂದು ಡೆಪ್ಟಿ ಮೇಯರ್, ತಮ್ಮದೇ ಒಂದು ಕಮಿಟಿ, ತಮ್ಮದೇ ಒಂದು ಎಲ್ಲ ಇದ್ದರೂ ಕೂಡ ಗುಲ್ಬರ್ಗಾದಲ್ಲಿ ಅಪೋಸಿಷನ್ ಅಲ್ಲ, ರೂಲಿಂಗ್ ಅಲ್ಲ, ಪಕ್ಷ ಪಾತ್ರ ಎಲೆಕ್ಷನಲ್ಲಿ ಬರುತ್ತೆ. ಅಭಿವೃದ್ಧಿ ಅಂದರೆ ಎಲ್ಲರೂ ಕಲ್ತು ಮಾಡಬೇಕು. ಆ ಅಭಿವೃದ್ಧಿ ಬಗ್ಗೆ ಏನಾದ್ರೂ ಗುಲ್ಬರ್ಗದ ಇಶ್ಯೂ, ನಮ್ಮ ಗುಲ್ಬರ್ಗ ಮೇಯರ್ ಅವರಲ್ಲಿ, ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ಗಳಲ್ಲಿ, ನಮ್ಮ ಕಮಿಷನರ್ ಅವರಲ್ಲಿ ಯಾವುದೇ ರೀತಿಯಾದಂಥ ಒಂದೂ ಈ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಂತ ಕೇಸಿದ್ರೆ ಒಂದೂ ಮನವಿ ಪತ್ರ ಅವರು ಸಲ್ಲಿಸಿಲ್ಲ. ಅವರು ಸಲ್ಲಿಸಿದೇನು ಬರೀ ಅವ್ರ ಫೋಟೋ, ಅವ್ರ ಕಟೌಟು ಮತ್ತು ಬಂದಿರುವ ಎಲ್ಲ ರಾಜ್ಯ ನಾಯಕರಿಗೆ ಖುಷಿಪಡಿಸೋ ಸಲಕ್ಕೆ ಅದು ಮಾಡಿದ್ದಾರೆ. ರಾಜ್ಯದ ಬಗ್ಗೆ ಅವ್ರು ಗುಲ್ಬರ್ಗ ಬಗ್ಗೆ ಆಗಲಿ, ಇವತ್ತು ಚಿತ್ತಾಪುರ ಬಗ್ಗೆ ಭೀ ಆಗಲಿ, ಎಲ್ಲಿ ಭೀ ಆಗಲಿ ಅವ್ರು ಇಂಟ್ರೆಸ್ಟೆಡ್ ಇಲ್ಲ. ಅವ್ರಿಗೆ ರಾಜ್ಯದಾಗ ಮಂದಿಗೆ ಏನು ಬೇಕಾಗ್ಯದ, ಬೆಳಗ್ಗೆ ಎದ್ದ ತಕ್ಷಣ RSS ಬೈದ್ರೆ ಅವ್ರು ಹೀರೋ ಆಗ್ತವೆ. RSS ಬಿಟ್ಟು ಏನೂ ಮಾತಾಡ್ತಾನೆ ಇಲ್ಲ. ಇವತ್ತು ಸಂವಿಧಾನ ಒಂದು ಬುಕ್ ಹಿಡಿತೀರಿ, ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ, ಆ ಸಂವಿಧಾನ ಬುಕ್ಕಿನಲ್ಲಿ ಏನಿದೆ ಅದು ನೋಡ್ರಿ. ನಾವು ನೋಡಲ್ಲ ಬಿಡಲ್ಲ. ಬೆಳಗ್ಗೆ RSS ಬೈತೀರಿ, ಸಾಯಂಕಾಲ ಮೋದಿಗೆ ಬೈತೀರಿ, ಅಮಿತ್ ಶಾ ಅವ್ರಿಗೆ ಬೈತೀರಿ. ಇದಕ್ಕೆ ಬಿಟ್ಟು ತಮಗೆ ಏನೂ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ಇವತ್ತು ಹಾಸ್ಟೆಲ್ನಲ್ಲಿ ಸುಮಾರು 60-70 ಹುಡುಗರು ಫುಡ್ ಪಾಯ್ಸನ್ ಕೇಸಿಂದ ಎಷ್ಟು ಕಷ್ಟದಲ್ಲಿದ್ದಾರೆ. ಯಾವ ಬಡ ಮಕ್ಕಳು ಅವರು, ಒಂದು ಕೂಲಿ ಕಾರ್ಮಿಕರ ಮಕ್ಕಳು, ಯಾರು ಇದ್ರದಲ್ಲ ಅಂಥ ಮಕ್ಕಳ ಬಗ್ಗೆ ತಾವು ವಿಚಾರಿಸ್ತೀರಾ? ತಮ್ಮ ಕಾರ್ಯಕರ್ತರು ಯಾರಾದ್ರೂ ಹೋಗಿ ವಿಚಾರಿಸ್ತೀರಾ? ತಮ್ಮ ಬೆಂಬಲಿಗರು ಯಾರಾದ್ರೂ ವಿಚಾರಿಸ್ತೀರಾ? ತಮ್ಮ ಯಾರೇ ಬೇಕಾದ್ರೂ ಹೋಗಿ ಕೇಸ್ ವಿಚಾರ ಮಾಡಿ ಅಲ್ಲಿ ಏನಾದರೂ ಅಲ್ಲಿ ಮಾಹಿತಿ ನಿಮ್ಗೆ ಗೊತ್ತದ. ಆ ಮಾಹಿತಿ ಗೊತ್ತಾದ್ಮೇಲೆ ತಾವೇನಾದರೂ ಪ್ರೆಸ್ಸಿಗೆ ತಮ್ಗೆ ಬಂದು ಹೇಳಿದಾರೆ ಸರ್? ತಾವೇ ಹೇಳ್ರಿ. ಅವ್ರಿಗೆ ರಾಜ್ಯದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಅಲ್ಲಿ ಯಾವುದೇ ಎಲ್ಲಿದೆ ಅಲ್ಲಿ ಅವ್ರಿಗಿಲ್ಲ. ಅವ್ರಿಗೆ ರಾಜಕೀಯ ಮದ ಇದೆ. ಕಾಂಗ್ರೆಸ್ದವರಿಗೆ ರಾಜಕೀಯ ಮದ. ಆ ರಾಜಕೀಯ ಮದ ಮುಂದೆ ಬರೋ ದಿನಗಳಲ್ಲಿ ಇಡೀ ಜನತೆ, ಇಡೀ ಕರ್ನಾಟಕ ಜನತೆ ಅವ್ರಿಗೆ ತೋರಿಸ್ತದೆ ಅಂತೇಳಿ ಸಂದರ್ಭದಲ್ಲಿ